ನಮಸ್ಕಾರ. ಈ ದಿನ ಏನು ನಮ್ಮ ರಾಜ್ಯ ಮಟ್ಟದ KRS ಪಾರ್ಟಿಯ ರವಿ ಕೃಷ್ಣಾರೆಡ್ಡಿ ಅಣ್ಣನವರ ಸಾರಥ್ಯದಲ್ಲಿ ಈ ದಿನ ನಾವು ಮಹದೇವಪುರ ಕ್ಷೇತ್ರದ ಸಭೆಯನ್ನು ಮಾಡಿ ಮಹದೇವಪುರ ಕ್ಷೇತ್ರದ ಪಕ್ಷ ಬಲವರ್ಧನೆ ಮಾಡುವ ಸಲುವಾಗಿ ಹಾಗೂ ಮಹದೇವಪುರ ಕ್ಷೇತ್ರದಲ್ಲಿ ಏನು ತೊಂದರೆಗಳಿದ್ದಾವೆ, ಸರ್ಕಾರಿ ಜಮೀನುಗಳಾಗ್ಬೋದು, ಕೆರೆ ಅಂಗಳಗಳಾಗ್ಬೋದು, ಗೌರ್ಮೆಂಟ್ ಜಾಗಗಳಾಗ್ಬೋದು, ಮತ್ತು ಜನಗಳ ಪ್ರಾಬ್ಲಮ್ಸ್ ಏನಿದೆ ಆರೋಗ್ಯ ದೃಷ್ಟಿಯಿಂದ, ವಿದ್ಯಾಲಯ ದೃಷ್ಟಿಯಿಂದ ಪ್ರತಿಯೊಂದು ಕಷ್ಟಗಳ ಪರಿಹಾರ ಮಾಡುವಲ್ಲಿ, ಲಂಚ ಮುಕ್ತ ಕರ್ನಾಟಕ ಮಾಡುವಲ್ಲಿ ನಮ್ಮ ಈ ಒಂದು KRS ಪಾರ್ಟಿ ಮುಂದಿದೆ, ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾಯಿದೆ ಅಂತ ಈ ಒಂದು ಕಾರ್ಯಕ್ರಮದ ಮೂಲಕ ಹೇಳ್ತಾ ಇದ್ದೀನಿ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಶ್ರೀಯುತ ರಾಜ್ಯ ಮಟ್ಟದ ಶ್ರೀಯುತ ಆರೋಗ್ಯ ಸ್ವಾಮಿಯವರು ಬಂದಿದ್ದಾರೆ, ಮತ್ತು ರಾಜ್ಯ ಉಪಾಧ್ಯಕ್ಷರಾದಂಥ ನಾಗರಾಚಾರ್ಯ ಅವರು ಬಂದಿದ್ದಾರೆ, ಮತ್ತು ನಮ್ಮ ಮಹದೇವಪುರ ಕ್ಷೇತ್ರ ಉಸ್ತುವಾರಿಗಳಾದಂಥ ಶ್ರೀಯುತ ಕೃಷ್ಣಣ್ಣವರು ಬಂದಿದ್ದಾರೆ, ಮತ್ತು ಬೆಂಗಳೂರು ನಗರ ಜಿಲ್ಲೆ ಅಧ್ಯಕ್ಷರಾದಂಥ ಶ್ರೀಯುತ ಅವಿನಾಶ್ ಅಣ್ಣವ್ರು ಬಂದಿದ್ದಾರೆ, ಮತ್ತು ನಮ್ಮ ಮಹಿಳಾ ಮುಂಚೂಣಿಯಾದಂಥ ಶ್ರೀಯುತ ಸೌಮ್ಯ ಮೇಡಮ್ ಬಂದಿದ್ದಾರೆ, ಇನ್ನೂ ಹಲವಾರು ಜನ ಬಂದಿದ್ದಾರೆ. ಈ ಒಂದು ಮಹದೇವಪುರ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ನಾವು 25,000 ಜನನ ಮೆಂಬರ್ ಮಾಡ್ಬೇಕಂತಿದ್ದೀವಿ. ಈ ಕಾರ್ಯಕ್ರಮದ ಮೂಲಕ ನಾವೇನು ಕೇಳ್ಕೊಳ್ಳೋದಂದರೆ, KRS ಪಾರ್ಟಿಯಿಂದ ಎಷ್ಟು ಅನುಕೂಲಗಳಾಗ್ತಾಯಿದೆ ಇವತ್ತು ರಾಜ್ಯದಲ್ಲಿ ನಾವು ಹಾಗೂ ಪ್ರತಿಯೊಬ್ಬ ಕಾರ್ಪೊರೇಟರ್ ಆಗ್ಬೋದು, MLA ಆಗ್ಬೋದು, MP ಆಗ್ಬೋದು, ರಾಜ್ಯ ಮುಖ್ಯಮಂತ್ರಿಗಳ ತನಕ ಈ ಪಕ್ಷವನ್ನು ಬಲವರ್ಧನೆ ಮಾಡಬೇಕಾದ್ರೆ ನಾವು ಅಧಿಕಾರ ಬೇಕಂದರೆ ನಾವು ಅಧಿಕಾರ ಇಲ್ಲದೆ ಇವತ್ತು ರಾಜ್ಯದಲ್ಲಿ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಇವತ್ತು ಅಧಿಕಾರಕ್ಕೋಸ್ಕರ ಅಲ್ಲ, ಅಧಿಕಾರ ಇಲ್ಲದೆ ಕೆಲಸ ಮಾಡ್ತಾಯಿದ್ದೀವಿ. ಅಧಿಕಾರ ಬಂದರೆ ಈ ರಾಜ್ಯದಲ್ಲಿ ಲಂಚ ಮುಕ್ತ ಕರ್ನಾಟಕ, ಉಚಿತ ವಿದ್ಯೆ, ಉಚಿತ ಆಸ್ಪತ್ರೆ ಹಾಗೂ ಮಹಿಳೆಯರ ರಕ್ಷಣೆ ಹಾಗೂ ಪ್ರತಿಯೊಬ್ಬರ ವಿದ್ಯಾರ್ಥಿಗಳಿಗೆ ನಾವು ಮುಂಚೂಣಿಯಾಗಿರ್ತೀರಿ, ಉದ್ಯೋಗ ಕಲ್ಪಿಸುವಲ್ಲಿ ನಾವು ಮುಂಚೂಣಿಯಾಗಿರ್ತೀರಿ ಅಂತ ಈ ರವಿ ಕೃಷ್ಣಾರೆಡ್ಡಿ ಅವರ ಸಾರಥ್ಯದಲ್ಲಿ ಇವತ್ತು ನಡೆದ ಸಭೆಯಲ್ಲಿ ನಾವು ಎಲ್ಲ ಪಕ್ಷದ ಪ್ರತಿಯೊಬ್ಬ ಹಿರಿಯರು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಮಹದೇವಪುರ ಕ್ಷೇತ್ರದಲ್ಲಿ ನಾವು MLAನ ನಾವು ರಾಜ್ಯಸಭೆ ಕಳಿಸ್ತೀವಿ, ವಿಧಾನ ಪರಿಷತ್ ಕಳಿಸ್ತೀವಿ ಅಂತ ಹೇಳ್ತೀವಿ. ಹಾಗೂ ಈ ಒಂದು ಮಹದೇವಪುರ ಕ್ಷೇತ್ರದಲ್ಲಿ 23 ಜನ ಕಾರ್ಪೊರೇಟರ್ಗಳಲ್ಲಿ ನಾವು ಒಬ್ಬರನ್ನಾದರೂ ನಾವು ಮೇಯರ್ ಸಭೆಗೆ ನಾವು ಕಳಿಸ್ತೀವಿ, ಕಾರ್ಪೊರೇಟರ್ ಮಾಡ್ತೀವಿ ಅಂತ ಈ ಒಂದು ಕಾರ್ಯಕ್ರಮದ ಮೂಲಕ ಮಹದೇವಪುರ ಕ್ಷೇತ್ರದ ಪ್ರತಿಯೊಬ್ಬ ನಮ್ಮ ಕಾರ್ಯಕರ್ತರ ಪರವಾಗಿ ನಾವು ಈ ರೀತಿ ಇವತ್ತು ಈ ದಿನ ಮಹದೇವಪುರ ಕ್ಷೇತ್ರದ ಬಲವರ್ಧನೆಯನ್ನು ನಾವು ಪ್ರದರ್ಶಿಸಲಿಕ್ಕೆ ಹಾಗೂ ಪ್ರತಿಯೊಬ್ಬರ ಕಷ್ಟದಲ್ಲಿ ನಾವು ಭಾಗಿಯಾಗ್ತೀವಿ. ಒಬ್ಬರಲ್ಲ ಒಬ್ಬರು ಈ ಒಂದು ಮಹದೇವಪುರ ಕ್ಷೇತ್ರದಲ್ಲಿ ಜನಪರ ಕೆಲಸವನ್ನು ಮಾಡ್ತೀವಿ. ಜನರ ಮಧ್ಯೆ ನಾವು ಒಬ್ಬರಾಗಿರ್ತೀವಿ, ಜನರಿಗೆ ಯಾವತ್ತೂ ರಕ್ಷಣೆ ನೀಡ್ತೀವಿ ಅಂತ ಹೇಳ್ತಾ ಜೈ KRS ಪಾರ್ಟಿಗೆ, ಜೈ KRS ಪಾರ್ಟಿಗೆ, ಜೈ ಭೀಮ್. ನಮಸ್ಕಾರ ಬಂಧುಗಳೇ, ನಾನು ಬೈರತಿ ಆರೋಗ್ಯ ಸ್ವಾಮಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿದ್ದೀನಿ. ಇಂದು ನಾವು ಮಹದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೇವೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರ ಅಂದರೆ ಕಳೆದ 15 ವರ್ಷಗಳಿಂದ ಲಿಂಬಾವಳಿ ಕುಟುಂಬ ಶಾಸಕತನ ಮಾಡ್ತಾ ಬರ್ತಾ ಇದೆ. ಈ 15 ವರ್ಷಗಳಲ್ಲಿ ಅರವಿಂದ್ ಲಿಂಬಾವಳಿ ಅವರು ಮಾಡಿರುವ ಕೆಲಸಗಳು ಅವರ ಪ್ರಕಾರವಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದರೆ ಅವ್ರು ಮಾಡಿರೋದು ಕೇವಲ ರಸ್ತೆಗಳು ಮಾತ್ರ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದು ಸ್ವಚ್ಛ, ಪ್ರಾಮಾಣಿಕ ಹಾಗೂ ಜನಪರ ರಾಜಕಾರಣಕ್ಕಾಗಿ ಕೆಲಸ ಮಾಡ್ತಾ ಇದೆ. ಮಹದೇವಪುರದಲ್ಲಿ ಸಾಕಷ್ಟು ಭೂಮಿ ಇತ್ತು, ಸರ್ಕಾರಿ ಭೂಮಿ ಇತ್ತು. ಆದರೆ ಅವೆಲ್ಲವೂ ಇವತ್ತು ಖಾಸಗಿ ಪರಬರೆ ಆಗಿದೆ. ಸರಿಯಾದ ರಸ್ತೆಗಳಿಲ್ಲ, ಸರಿಯಾದ ಆಸ್ಪತ್ರೆಗಳಿಲ್ಲ, ಸರಿಯಾದ ಶಾಲೆಗಳಿಲ್ಲ. ಮಹದೇವಪುರ ಭಾಗದಲ್ಲಿ ಲಂಚವಿಲ್ಲದೆ ಯಾವುದೇ ಕೆಲಸ ಆಗ್ತಾ ಇಲ್ಲ. ಹಾಗಾಗಿ ಈಗ ನಾವು ಇಲ್ಲಿ ಸೇರಿರುವಂತಹ ನಾವೇನು ಕರಿತೀವೋ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ಈ ಮುಂದೆ ಬರುವಂತಹ GBI ಚುನಾವಣೆಯಲ್ಲಿ 23ಕ್ಕೆ 23 ಆಕಾಂಕ್ಷಿಗಳನ್ನು ಮತ್ತು ವಾರ್ಡ್ಗಳಲ್ಲಿ ನಿಲ್ಲಿಸಿ ನಾವು ಗೆಲ್ಲಿಸ್ತೀವಿ ಅಂತ ನಾವು ಈ ಮೂಲಕ ನಿಮಗೆ ತಿಳಿಯಪಡಿಸ್ತೇನೆ. ಮಹದೇವಪುರದಲ್ಲಿರುವಂತಹ 23 ವಾರ್ಡ್ಗಳಲ್ಲಿ ನಾವು ಕಂಟೆಸ್ಟ್ ಮಾಡ್ತೇವೆ. ಮುಂದೆ ಬರುವಂತಹ ಚುನಾವಣೆಗಳಲ್ಲಿ ಎಲ್ಲ ಚುನಾವಣೆಗಳಲ್ಲಿ ನಾವು ಭಾಗವಹಿಸ್ತೇವೆ. ಇಲ್ಲಿ ನಡೆಯುವಂತಹ ಪ್ರತಿಯೊಂದು ಭ್ರಷ್ಟಾಚಾರ, ಲಂಚಾವತಾರ ಇವೆಲ್ಲವನ್ನ ನಿಲ್ಲಿಸೋದಕ್ಕೆ ಸಂಪೂರ್ಣ ಪ್ರಯತ್ನವನ್ನು ನಾವು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಇಲ್ಲಿ ಕೇವಲ ಹಣ, ಎಂಡ, ಲಿಕ್ಕರ್, ಕುಕ್ಕರ್, ನಿಕ್ಕರ್ ಮಾತ್ರ ನಡೀತಾ ಇದೆ.
ಹಣವಿಲ್ಲದೆ ಯಾರು ಗೆಲ್ತಾ ಇಲ್ಲ. ನಾ ಈ ಮೂಲಕ ಚಾಲೆಂಜ್ ಮಾಡ್ತಾ ಇದ್ದೀನಿ ಅರವಿಂದ್ ಲಿಂಬಾವಳಿ ಅವರಿಗೆ, ನೀವು ಹಣವನ್ನು ಕೊಡದೆ ಅಥವಾ ಆಟೋಗಳನ್ನು ಗಾಡಿಗಳನ್ನು ಕೊಡದೆ ನೀವು ಗೆಲ್ಲೋದಕ್ಕೆ ಸಾಧ್ಯವಾಗುತ್ತಾ? ಈ ಮೂಲಕ ನಿಮಗೆ ಚಾಲೆಂಜ್ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಲಂಚವಿಲ್ಲದೆ ಭ್ರಷ್ಟಾಚಾರ ಮಾಡದೆ 1 ಪೈಸಾ ಹಣವನ್ನು ನಾವು ಕೊಡದೆ ನಾವು ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೇವೆ ಮತ್ತು ಗೆಲ್ತೇವೆ. ಆ ಚಾಲೆಂಜ್ ನೀವು ಒಪ್ಕೊಂತೀರಾ? ಮಹದೇವಪುರ ಭಾಗದಲ್ಲಿರುವಂತಹ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಇದನ್ನು ಒಪ್ಕೊಂತೀರಾ? ನೀವು ಮಾಡುವಂತಹ ಅನೈತಿಕ ಕೆಲಸಗಳಿಗೆ ನೀವು ಪಾತ್ರರಾಗಿದ್ದೀರಾ. ಇಲ್ಲಿ ಮಹದೇವಪುರದಲ್ಲಿ ಕೇವಲ ಸರ್ಕಾರಿ ಭೂಮಿಯನ್ನು ಹೊಡೆಯೋದು, ಹಣವನ್ನು ಮಾಡುವುದು ಮತ್ತು ಚುನಾವಣೆ ಸಮಯದಲ್ಲಿ ಹಣವನ್ನು ಹಂಚೋದು, ಇಷ್ಟೇ ಕೆಲಸ ಆಗ್ತಾ ಇರೋದು, ಬೇರೆ ಯಾವುದು ಕೆಲಸ ಆಗ್ತಾ ಇಲ್ಲ. ಹಾಗಾಗಿ ನಾನು ಈ ಮೂಲಕ ನಿಮಗೆ ನಮ್ಮ ಮಹದೇವಪುರ ಭಾಗದ ಪ್ರತಿಯೊಬ್ಬ ಮತದಾರರನ್ನ ಕೇಳೋದಿಷ್ಟೇ, ದಯವಿಟ್ಟು ಯಾರು ಲಂಚ ಕೊಡ್ತಾರೋ, ಯಾರು ಭ್ರಷ್ಟಾಚಾರ ಮಾಡ್ತಾರೋ, ಯಾರು ನೀವು ನಿಮ್ಗೆ ಗೊತ್ತಿದೆ ಒಂದು ಈ ಖಾತೆ ಮಾಡೋದಕ್ಕಾಗಲಿ ಒಂದು ಖಾತೆ ಮಾಡೋದಕ್ಕಾಗಲಿ ಎಷ್ಟೆಲ್ಲ ಖರ್ಚು ಮಾಡ್ತೀರಾ ಅಂದ್ಬಿಟ್ಟು. ಇದರಲ್ಲಿ ಶಾಸಕರಾಗಲಿ ಅಲ್ಲಿ ಇರುವಂತಹ ಬಿಜೆಪಿ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಭಾಗಿಯಾಗಿರ್ತಾರೆ. ಕೇವಲ ಒಂದೇ ಒಂದು ಬಿದ್ರಳ್ಳಿ ಹೋಬಳಿ ತೆಗೆದುಕೊಂಡ್ರೆ, ಬಿದ್ರಳ್ಳಿ ಊರ್ನ ತೆಗೆದುಕೊಂಡ್ರೆ ಸುಮಾರು 190 ಎಕರೆ ಭೂಮಿಯನ್ನ ಬರಬರಿ ಆಗಿದೆ. ಇದರಲ್ಲಿ ಇಬ್ಬರು ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಇದೆಲ್ಲ ಕಂಡ್ರು ಕೂಡ ನಮ್ಮ ರಾಜ್ಯ ಸರ್ಕಾರ ಕಣ್ಮುಚ್ಚಿ ಕೂತ್ಕೊಂಡಿದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಎಲ್ಲ ಅಡ್ಜಸ್ಟ್ಮೆಂಟು. ಈ ಕಾರಣದಿಂದಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮುಂದೆ ಬರುವಂತಹ ಜಿಬೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡುತ್ತೆ. ನಾವು ಪ್ರತಿಯೊಂದು 23 ವಾರ್ಡ್ಗಳು ಕೂಡ ನಾನು ಕಂಟೆಸ್ಟ್ ಮಾಡ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಿಮಗೆಲ್ಲರೂ ಶುಭವಾಗಲಿ. ನಮಸ್ಕಾರ. ನಮಸ್ತೆ ಕರ್ನಾಟಕ ಜನತೆಗೆ. ನಾನು ಅವಿನಾಶ್, ಬೆಂಗಳೂರು ಪೂರ್ವ ಜಿಲ್ಲಾ ಅಧ್ಯಕ್ಷ. ನನಗೆ ಶಾಲೆಯಲ್ಲಿ ಒಂದು ಹೇಳ್ಕೊಟ್ಟಿದ್ರು, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ. ನಾನು ಹುಟ್ಟಿರುವ ತಾಯ್ನಾಡು ಸ್ವರ್ಗಕ್ಕಿಂತ ಮಿಗಿಲಾದದ್ದು ಅಂತ. ಇಲ್ಲಿ ನಾನು ಹುಟ್ಟಿರುವಂಥ ಬೆಂಗಳೂರು ಸ್ವರ್ಗ ಅಲ್ಲ, ನರಕಕ್ಕಿಂತ ಮಿಗಿಲಾದದ್ದು. ಇವತ್ತಿನ ಪರಿಸ್ಥಿತಿ 2,000 ರೂಪಾಯಿ ಮಹಿಳೆಯರು ಕೊಟ್ಬಿಟ್ಟು ನಮ್ಮ ವಿದ್ಯುತ್, ನೀರಿನ ಬೆಲೆ, ವಿದ್ಯುತ್ತಿನ ಬೆಲೆ, ತರಕಾರಿಗಳ ಬೆಲೆ, ಬಸ್ಗಳಲ್ಲಿ ಪ್ರಯಾಣಿಸುವ ಪುರುಷರ ಟಿಕೆಟಿನ ಬೆಲೆ ಎಲ್ಲವನ್ನೂ ಆಗಾಯಿಕೆ ಮಾಡಿಕ್ಕಿದ್ದಾರೆ. ಇದೇ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿದ್ದಾಗೂ ಜನರನ್ನು ಲೂಟಿ ಮಾಡಿದೆ. ಇದೇ ಇವಾಗ ನಮ್ಮ ಸಿದ್ದರಾಮಯ್ಯನ ಸರ್ಕಾರದವರು BJP ಜೊತೆ ಸೇರಿಕೊಂಡು ನಮ್ಮ ಬೆಂಗಳೂರಿನಲ್ಲಿರುವಂಥ, ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ನಮ್ಮ ಕನ್ನಡಿಗರ ರಕ್ತವನ್ನು ಟ್ಯಾಕ್ಸ್, ಫೈನ್, ಬಿಲ್ಗಳು ಮತ್ತು ಈ ಖಾತಾ ಆ ಖಾತೆಯಿಂದ ಈ ಖಾತಾ ಮಾಡ್ಕೊಳ್ಳಿ, ಎ ಖಾತೆಯಿಂದ ಬಿ ಖಾತಾ ಮಾಡ್ಕೊಳ್ಳಿ, ಬಿ ಖಾತೆಯಿಂದ ಎ ಖಾತಾ ಮಾಡ್ಕೊಳ್ಳಿ, ಇದನ್ನೇ ಮಾಡಿಕೊಂಡು ಇಲ್ಲಿರೋಂಥ ಜನರನ್ನು ತಿರುಪತಿಗೆ ಹೋಗ್ದೇನೆ ಗುಂಡೋಡ್ದು ಎಲ್ಲರನ್ನೂ ಮುಳುಗಿಸ್ಬಿಟ್ಟಿದ್ದಾರೆ. ನಾವು KRS ಪಕ್ಷದವರು ಸತತವಾಗಿ 6 ವರ್ಷದಿಂದ ಈ ಭ್ರಷ್ಟಾಚಾರವನ್ನು ನಿಲ್ಲಿಸಲು ಪ್ರಯತ್ನಿಸುತ್ತಿದ್ದಾರೆ. ಅದು ನಿಮಗೆ ಎಲ್ಲ ತಿಳಿದಿದೆ. ಮತ್ತು ಅದನ್ನು ನೋಡಿ ಸುಮಾರು ಜನ ನಮ್ಮ KRS ಪಕ್ಷಕ್ಕೆ ಒಲವು ತೋರಿಸಿ ಸೇರಿದ್ದಾರೆ. ಇವತ್ತು ನಾವು ಈ ಮಹದೇವಪುರ ಕ್ಷೇತ್ರದಲ್ಲಿ ನಮ್ಮ ಮುಂದೆ ಬರುವ ಚುನಾವಣೆಯಲ್ಲಿ ನಮ್ಮ KRS ಪಕ್ಷವು ಎಲ್ಲ ವಾರ್ಡ್ಗಳಲ್ಲೂ ನಮ್ಮ KRS ಪಕ್ಷದ ಸೈನಿಕರು ನಿಂತು ಅಧಿಕಾರಕ್ಕೆ ಬಂದು ಈ ಮಹದೇವಪುರ ಅನ್ನುವ ಕ್ಷೇತ್ರವನ್ನು ನಾವು ಬೇರೆ ಥರ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಉರುಪಿನಿಂದ ನಾವು ಇವತ್ತೆಲ್ಲ ಕೂಡಿದ್ದೀವಿ. ಮಹದೇವಪುರ ಅನ್ನುವ ಒಂದು ಕ್ಷೇತ್ರದಿಂದ ಸುಮಾರು ಟ್ಯಾಕ್ಸ್ ಕಲೆಕ್ಷನ್, ಹೈಯೆಸ್ಟ್ ಕಲೆಕ್ಷನ್ ಆಗುವಂಥ ಕ್ಷೇತ್ರ ಬಂದು ಮಹದೇವಪುರ ಕ್ಷೇತ್ರ. ಬೆಂಗಳೂರು ಪೂರ್ವದಲ್ಲಿರೋದು ಮಹದೇವಪುರದಲ್ಲಿ ಮುಖ್ಯ ರಸ್ತೆಗಳನ್ನು ಮಾತ್ರನೇ ಅವರು ಒದಗಿಸಿರೋದು. ಒಳಗಡೆ ಹೋಗಿ ನೀವು ನೋಡಿದ್ರೆ ಊರೊಳಗಡೆ ಗಾಡಿ ಹೋಗೋಕ್ಕಾಗೋದಿಲ್ಲ. 2 ಕಿಲೋಮೀಟ್ರ್ ಹೋಗ್ಬೇಕಂದ್ರೆ 20 ನಿಮಿಷ, 20ರಿಂದ 25 ನಿಮಿಷ ಬೇಕು. ಇದೇ ಒಬ್ಬ ವ್ಯಸ್ತರಾಗಿರುವಂಥ ಯಾರಾದರೂ ರೋಗಿಗಳು ಪಾಪ ಯಾವ್ದಾರು ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೂ, ಗರ್ಭಿಣಿಯರ ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೂ, ನಮ್ಮ ಶಾಲಾ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಂದ್ರೂ ಯಾವ ರೀತಿ ಸ್ವಾಮಿ ಅವರು ಸಮೀಪಕ್ಕೆ ಹೋಗೋಕ್ಕಾಗುತ್ತೆ ಇಲ್ಲಿರುವಂಥ ರಸ್ತೆಗಳಿಂದ? ಮತ್ತು ಸರ್ಕಾರಿ ಶಾಲೆಗಳನ್ನಂತೂ ಇವರು ನಮ್ಮ ಏನಂತಾರೆ
ನಮ್ಮ ಅಲ್ಲಿ ಚರಂಡಿ ಇರುತ್ತಲ್ಲ, ಚರಂಡಿಗಿಂತ ಏಸ್ಕೆ ಆಗಿಬಿಟ್ಟಿದ್ದಾರೆ. ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕಂಪ್ಯೂಟರ್ ಕೆಲಸ ಮಾಡ್ತಾ ಇಲ್ಲ. ಇವತ್ತು AI ಟೆಕ್ನಾಲಜಿನಲ್ಲಿ ಇರೋದು ಸ್ವಾಮಿ. ನಾವು AI ಟೆಕ್ನಾಲಜಿನಲ್ಲಿ ಇದ್ದೀವಿ. ಸರ್ಕಾರಿ ಶಾಲೆನಲ್ಲಿ ಒಂದು ಕಂಪ್ಯೂಟರ್ ವರ್ಕ್ ಆಗ್ತಾ ಇಲ್ಲ. ಮಕ್ಕಳು ಏನ್ರಿ ಸ್ವಾಮಿ ಕಲಿಯೋದು? ನಿಮ್ಮ ಮಕ್ಕಳು ಹೋಗ್ತಾರೆ ಲಂಡನ್ಗೆ, ಕೆನಡಾಗೆ ಕಲಿಯೋಕ್ಕೆ. ಇಲ್ಲಿರುವಂಥ ಸರ್ಕಾರಿ ಶಾಲೆಗಳಲ್ಲಿ ಓದುವಂಥ ಮಕ್ಕಳು ಏನ ತಿಳ್ಕೊಳ್ಳೋದು? ಇವತ್ತು ಇರುವಂಥ ತಂತ್ರಜ್ಞಾನ ಅದನ್ನು ಅವ್ರು ಹೆಂಗೆ ಬಳಸ್ಕೊಳ್ಳೋದು? ಇದನ್ನೆಲ್ಲ ನಾವು ಪ್ರಶ್ನೆ ಮಾಡಿದಾಗ ನಮ್ಮ ಮೇಲೆ ಸುಳ್ಳು ಕೇಸುಗಳು ಬೇರೆ ಇವೆಲ್ಲ ಇದ್ರೂ ನಾವು ಕರ್ನಾಟಕದಲ್ಲಿ ಬಡವರಿಗಾಗಿ, ಶೋಷಣೆಗೊಂಡವ್ರಿಗಾಗಿ, ಅನ್ಯಾಯಕ್ಕೆ ಒಳಗಾದವ್ರಿಗೆ ಬೆನ್ನೆಲುಬಾಗಿ KRS ಪಕ್ಷ ಸತತವಾಗಿ ನಿಲ್ಲುತ್ತೆ. ಇದೇ ಬೆಂಗಳೂರು ಪೂರ್ವ ಜಿಲ್ಲೆಯಲ್ಲಿ ಇತರೆ ಕ್ಷೇತ್ರಗಳಲ್ಲೂ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಅಭ್ಯರ್ಥಿಗಳನ್ನು ಹಾಕ್ತೀವಿ. ಈ ಚುನಾವಣೆಗೆ ನಾವು ಸಿದ್ಧರಾಗ್ತಾ ಇದ್ದೀವಿ ಅಂತೂ ನಾನು ಬೇರೆ ಪಕ್ಷಕ್ಕೆ ತಿಳಿಸ್ತಾ ಇದ್ದೀನಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೆಲ್ವಕುಮಾರ್ ಅಂತ, ಪೂರ್ವ ಜಿಲ್ಲಾದ ಉಪಾಧ್ಯಕ್ಷರಾಗಿದ್ದೀನಿ. ಇಲ್ಲಿ ಏನಪ್ಪ ವಿಷಯ ಅಂದರೆ, ಇಲ್ಲಿ ನಾವು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಮೀಟಿಂಗ್ ನಾವು ಮಾಡಿದ್ದೀವಿ ಇವತ್ತು. ಈ ಮೀಟಿಂಗ್ ಏನಕ್ಕೋಸ್ಕರ ಅಂದರೆ, ನಾವು ಬರೋ ಈ GBA ಚುನಾವಣೆಯಲ್ಲಿ ನಾವೆಲ್ಲೆಲ್ಲ ನಮ್ಮ ಮಹದೇವಪುರದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಮಹದೇವಪುರ ಕ್ಷೇತ್ರದಲ್ಲಿ ಎಲ್ಲ ವಾರ್ಡಲ್ಲೂ ನಾವು ಎಲ್ಲರೂ ಒಬ್ಬೊಬ್ಬ ಕ್ಯಾಂಡಿಡೇಟ್ನ ನಾವು ನಿಲ್ಲಿಸ್ಬೇಕು. ಮತ್ತು ಈ ಮಹದೇವಪುರದಲ್ಲಿ ನಾವು ಗೆದ್ತೀವಿ, ಒಬ್ಬರು ನಾವು ಗೆದ್ತೀವಿ ಎಲ್ಲ ಕಡೆನೂ ಅಂತ ಇಲ್ಲಿ ಒಂದು ಮೀಟಿಂಗಲ್ಲಿ ಇವತ್ತು ನಾವು ಚರ್ಚೆ ಮಾಡಿದ್ದೀವಿ. ಮತ್ತು ನಮ್ಮ ಪೂರ್ವ ಜಿಲ್ಲೆಯಲ್ಲಿ ಕೂಡ ಇನ್ನು ಎಲ್ಲ ಆ್ಯಕ್ಟಿವ್ ಇರೋರು ಎಲ್ಲರೂ ನಾವು ಕರೆದು ಎಲ್ಲ ಕಡೆನೂ ನಿಲ್ಲಿಸ್ಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ. ಬರೋ ಚುನಾವಣೆಯಲ್ಲಿ ನಾವೆಲ್ಲ ನಿಲ್ತೀವಿ. ನಾವೆಲ್ಲರೂ ನಮ್ಮ ಕಡೆಯಿಂದ KRS ಪಾರ್ಟಿಯಿಂದ ನಾವೆಲ್ಲರೂ ನಿಲ್ತು ಎಲ್ಲ ಕಡೆನೂ ಗೆಲ್ತೀವಿ ಅಂತ ನಾವು ಪ್ರಮಾಣ ತಗೊಂಡಿದ್ದೀವಿ. ಅದರಿಂದ ಇಲ್ಲೆಲ್ಲ ನಾವು ಕೂಡಿದ್ದೀವಿ. ಎಲ್ಲ ನಮ್ಮ ಕಾರ್ಯಕರ್ತರುಗಳು ಬಂದಿದ್ದಾರೆ, ನಮ್ಮ KRS ಪಕ್ಷದಿಂದ ಎಲ್ಲರೂ ಬಂದಿದ್ದಾರೆ. ಎಲ್ಲ ನಾವು ತೀರ್ಮಾನ ತಗೊಂಡು ಇವತ್ತು ನಾವು ಇಲ್ಲಿ ಮುಗಿಸಿದ್ದೀವಿ ಈ ಮೀಟಿಂಗ್ನ. ಜೈ KRS, ಜೈ ಭೀಮ್. ಎಲ್ರಿಗೂ ಧನ್ಯವಾದ, ನಮಸ್ಕಾರ.